ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಸ್ವಾಗತ. ನೀವೇನಾದರೂ ಟೀ ಪ್ರಿಯರಾಗಿದ್ದರೆ ಈ ಥರದಲ್ಲೊಮ್ಮೆ ಮಸಾಲ ಟೀಯನ್ನು ಮಾಡಿ ಕುಡ್ಕೊಳ್ಳಿ. ಡಿಫ್ರೆಂಟ್ ಆದಂತಹ ಫ್ಲೇವರಲ್ಲಿ ತುಂಬಾ ರುಚಿಕರವಾಗಿ ಅಷ್ಟೇ ಅದ್ಭುತವಾದಂತಹ ಫ್ಲೇವರಲ್ಲಿ ಬಂದಿರುತ್ತೆ. ಟೀಯನ್ನು ಇಷ್ಟಪಡದವರು ಯಾರಿರ್ತಾರೆ ಹೇಳಿ? ಪ್ರತಿಯೊಬ್ಬರು ಮಕ್ಕಳಿಂದ ಹಿಡಿದು ದೊಡ್ಡವರೆಲ್ಲರೂ ಇಷ್ಟಪಡುವಂತಹ ಈ ಮಸಾಲ ಟೀಯನ್ನು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಇಲ್ಲಿ ನಾನು 1 ಲೋಟ ಆಗುವಷ್ಟು ಮಸಾಲ ಟೀಯನ್ನು ಮಾಡ್ತಾ ಇದ್ದೀನಿ ಇವತ್ತು. ಅದಕ್ಕೆ ಅನುಗುಣವಾಗಿ ಎಲ್ಲ ಮಸಾಲ ಪದಾರ್ಥಗಳನ್ನು ತಗೊಂಡಿದ್ದೀನಿ. ಈಗ ಇಲ್ಲಿ ಒಂದು ಕುಟಾಣಿಗೆ 1 ಏಲಕ್ಕಿಯನ್ನು ಹಾಕಿ ಈ ಥರ ಜಜ್ಜಿಬಿಟ್ಟು ತಗೊಳ್ತೀನಿ. ಇದನ್ನೆಲ್ಲ ಒಂದು ತಟ್ಟೆಯಲ್ಲಿ ಹಾಕಿ ಇಡೋಣ. ನೋಡಿ, 1 ಏಲಕ್ಕಿ ಸಾಕಾಗುತ್ತೆ. ಇನ್ನು ನಂತರ 3 ಲವಂಗವನ್ನು ಇಲ್ಲಿ ಹಾಕ್ಕೊಂಡು ಜಜ್ಜಿ ತಗೊಳ್ಳೋಣ. ಅದನ್ನು ಸಹ ಈ ಥರ ಕುಟಾಣಿಯಲ್ಲೇ ಹಾಕಿ ಕುಟ್ಟಿ ಪುಡಿ ಮಾಡ್ಕೊಳ್ಳಿ. ಆವಾಗ ಇನ್ನೂ ಚೆನ್ನಾಗಿ ಫ್ಲೇವರ್ ಅದರದ್ದು ಬಿಟ್ಕೊಳ್ಳುತ್ತೆ. ಈಗ ಲವಂಗವನ್ನು ಸಹ ಪುಡಿ ಮಾಡಿ ಒಂದು ತಟ್ಟೆಗೆ ಹಾಕಿ ಇಟ್ಕೊಂಡಿದ್ದೀನಿ. ಇನ್ನು ಒಂದು ಸ್ವಲ್ಪ ಸಣ್ಣ ಪೀಸ್ ಆಗುವಷ್ಟು ಹಸಿ ಶುಂಠಿಯನ್ನು ಸಹ ಇದಕ್ಕೆ ಹಾಕ್ಕೊಳ್ಬೇಕು. ಈಗ ಇವು 3 ಸಹ ಒಂದು ತಟ್ಟೆಯಲ್ಲಿ ಹಾಕಿ ತೆಗೆದಿಡ್ತಾ ಇದ್ದೀನಿ. ಈಗ ಹಸಿ ಶುಂಠಿಯನ್ನು ಜಜ್ಜಿಕೊಂಡು ಹಾಕಿದ್ದಾಯಿತು. ನೆಕ್ಸ್ಟ್ ಇದಕ್ಕೆ ನಾವು ಸಣ್ಣ ಪೀಸ್ ಆಗುವಷ್ಟು ಚಕ್ಕೆಯನ್ನು ಇಲ್ಲಿ ಹಾಕ್ಕೊಳ್ಬೇಕು. ಇಷ್ಟೇ ಐಟಮ್ 4 ಮಸಾಲ ಪದಾರ್ಥಗಳನ್ನು ಹಾಕಿದರೆ ಸಾಕಾಗತ್ತೆ. ಈಗ ಸ್ಟವ್ ಮೇಲೆ ಒಂದು ಸಣ್ಣ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ ಈಗ 1 ಲೋಟ ನೀರನ್ನು ನಾವೀಗ ಹಾಕ್ಕೊಳ್ಬೇಕು. ಇನ್ನು ನಾವಾಗಲೇ ಜಜ್ಜಿ ಇಟ್ಟಂತಹ ಎಲ್ಲ ಮಸಾಲೆಗಳನ್ನು 1 ಬೈ 1 ಹಾಕ್ತಾ ಹೋಗೋಣ. ಇನ್ನಿದು ತುಂಬ ಕಮ್ಮಿ ಉರಿಯಲ್ಲೇ ಇಟ್ಕೊಂಡು ಇದನ್ನು ಕುದಿಸ್ಕೊಳ್ಳಿ. ಚೆನ್ನಾಗಿ ಅದರ ಫ್ಲೇವರ್ ಎಲ್ಲ ಬಿಟ್ಕೊಳ್ಬೇಕು. ಇನ್ನೊಂದು, ನಾವೀಗ 1 ಲೋಟ ಆಗುವಷ್ಟು ನೀರನ್ನು ತಗೊಂಡಿದ್ರೆ ಅದು 3/4ರಿಂದ ಅರ್ಧ ಲೋಟಕ್ಕಾಗುವಷ್ಟು ಇಳಿಸ್ಬೇಕಾಗತ್ತೆ. ಆವಾಗ ಅದರ ಸತ್ವ ಎಲ್ಲ ಬಿಟ್ಕೊಳ್ಳುತ್ತೆ. ಈ ಮಸಾಲೆ ಎಲ್ಲ ನಾವು ಏನು ಹಾಕಿದ್ದೀವಿ ನೋಡಿ, ಅದರ ಫ್ಲೇವರ್ ಎಲ್ಲ ಆವಾಗ ಕುದಿದಾಗ, ಚೆನ್ನಾಗಿ ನೀರು ಕುದ್ದಾಗ ಅದರ ಫ್ಲೇವರ್ ಎಲ್ಲ ಬಿಟ್ಕೊಳ್ಳುತ್ತೆ. ನಂತರ ನಾವು ಇದಕ್ಕೆ ಟೀ ಪೌಡರನ್ನು ಹಾಕಿ ಮತ್ತೊಮ್ಮೆ 1 ನಿಮಿಷ ಕುದಿಸ್ಬೇಕು. ಈಗಾಗಲೇ 3 ನಿಮಿಷದಿಂದ 4 ನಿಮಿಷದಷ್ಟು ಟೈಮನ್ನು ನಾನೀಗ ಸಣ್ಣ ಉರಿಯಲ್ಲಿಟ್ಟು ಕುದಿಸಿದ್ದೀನಿ. ಇನ್ನೀಗ 1 ಚಮಚ ಆಗುವಷ್ಟು ಟೀ ಪುಡಿಯನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ. ನೀವು ಯಾವುದೇ ಬ್ರ್ಯಾಂಡಿನ ಟೀ ಪುಡಿಯನ್ನು ಇದಕ್ಕೆ ಹಾಕ್ಕೊಳ್ಬೋದು. ನೀವು ಮಾಮೂಲಿಯಾಗಿ ಯಾವ ಟೀ ಪುಡಿಯನ್ನು ಹಾಕ್ತೀರಿ ನೋಡಿ, ಅದನ್ನೇ ಹಾಕಿದ್ರಾಯಿತು. ಟೀ ಪುಡಿ ಹಾಕಿದ ನಂತರನೂ ಅದರ ಸತ್ವ ಕೂಡ ಬಿಟ್ಕೊಳ್ಬೇಕು. ಅದಕ್ಕಾಗಿ 1ರಿಂದ 2 ನಿಮಿಷದ ಕಾಲ ಚೆನ್ನಾಗಿ ಕುದಿಸ್ಬೇಕು ಅದನ್ನು ಸಹ. ಮತ್ತು ನಾವಿದಕ್ಕೆ ಹಾಲನ್ನು ಹಾಕ್ಕೊಳ್ಳೋದು. ತುಂಬ ರುಚಿಯಾದಂತಹ ಒಂದು ಟೀ ಇದು. ಮಸಾಲ ಟೀಯನ್ನು ನೀವು ಯಾವತ್ತಾದರೂ ಮಾಡಿ ಕುಡಿಯದೇ ಇದ್ದರೆ ಈ ಥರದಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿದರೆ ಮತ್ತೆ ಮತ್ತೆ ಮಸಾಲ ಟೀಯನ್ನೇ ಮಾಡಿ ಕುಡ್ಕೊಳ್ಳೋಣ ಅಂತ ಅನಿಸುತ್ತೆ. ಈಗಾಗಲೇ ಟೀ ಪುಡಿಯನ್ನು ಹಾಕಿ 1ರಿಂದ 2 ನಿಮಿಷದ ಕಾಲ ಕುದಿಸಿದ್ದೀನಿ ಚೆನ್ನಾಗಿ. ಇಷ್ಟಾದರೆ ಸಾಕಾಗುತ್ತೆ. ಇನ್ನು ಈ ಹಂತದಲ್ಲಿ ನಾವು ಅರ್ಧ ಲೋಟ ಆಗುವಷ್ಟು ಹಾಲನ್ನು ಹಾಕ್ಕೊಳ್ಳೋಣ. ಇದಕ್ಕೆ ರೂಮ್ ಟೆಂಪರೇಚರಲ್ಲಿರುವಂಥ ಹಾಲನ್ನೇ ಹಾಕ್ಕೊಳ್ಳಿ. ಫ್ರಿಜ್ಜಲ್ಲೆಲ್ಲ ಸ್ಟೋರ್ ಮಾಡಿ ಇಟ್ಟಂಥ ಹಾಲನ್ನು ಹಾಕೋದಕ್ಕೆ ಹೋಗಬೇಡಿ. ಹಾಳಾಗಿ ಹೋಗ್ಬೋದು, ಒಡೆದು ಹೋಗುತ್ತೆ ಒಂದೊಂದು ಸರ್ತಿ. ಈಗ ಹಾಲನ್ನು ಹಾಕಿ ಆದ ನಂತರ ಸಕ್ಕರೆಯನ್ನು ಇದಕ್ಕೆ ಹಾಕ್ಕೊಳ್ಬೇಕು. 1 ಲೋಟ ಆಗುವಷ್ಟು ನಾನಿಲ್ಲಿ ಮಾಡಿರೋದ್ರಿಂದ 1 ಲೋಟಕ್ಕೆ ಸರಿಯಾಗಿ ಸಕ್ಕರೆಯನ್ನು ಇಲ್ಲಿ ಹಾಕ್ಕೊಳ್ಳಿ. ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ಎಷ್ಟು ಸಿಹಿ ನೀವು ಇಷ್ಟಪಡ್ತೀರೋ ಅಷ್ಟನ್ನು ಈಗ ಹಾಕ್ಕೊಂಡು ಚೆನ್ನಾಗೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೂ ಡಿಫ್ರೆಂಟ್ ಆದ ಫ್ಲೇವರಲ್ಲಿ ಬೇಕು ಅಂತಂದರೆ ಒಂದು ಪಲಾವ್ ಎಲೆಯಲ್ಲಿ ಅರ್ಧದಷ್ಟನ್ನು ಹಾಕ್ಕೊಳ್ಬೋದು. ಮತ್ತು ಒಂದು ಸ್ಟಾರನ್ನು ಹಾಕ್ಕೊಳ್ಬೋದು. ಮತ್ತು ಮರಾಠ ಮೊಗ್ಗು, ನಾವು ಪಲಾವಿಗೆಲ್ಲ ಯಾವ ಥರದಲ್ಲಿ ಮಸಾಲೆಯನ್ನು ಹಾಕ್ತೀವಿ ನೋಡಿ, ಅವೆಲ್ಲವನ್ನು ಹಾಕ್ಕೊಳ್ಬೋದು. ಒಂದೊಂದಾಗಿ ಹಾಕಿದರೆ ಸಾಕಾಗುತ್ತೆ. ನಿಮ್ಮ ಕ್ವಾಂಟಿಟಿಗೆ 1 ಲೋಟ ಮಾಡ್ತೀರಿ ಅಂತಾದರೆ ಅವನ್ನು ಸಹ ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊಂಡು ಮಾಡ್ಕೊಳ್ಬೋದು. ಇನ್ನು ಹಾಲನ್ನು ಹಾಕಿ ಆದ ನಂತರ ಒಂದು ಕುದಿ ಬಂದ ಮೇಲೆ ಈ ಥರ ಶೋಧಿಸ್ಕೊಂಡು ನಾವು ತೆಗೆದ್ರೆ ಮಸಾಲ ಟೀ ಕೂಡ ರೆಡಿಯಾಗುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡವರೆಲ್ಲರೂ ಇಷ್ಟಪಡುವಂತಹ ಈ ಮಸಾಲ ಟೀಯನ್ನು ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದಲ್ಲ? ಇಷ್ಟ ಆಗಿದ್ದಲ್ಲಿ ಚಾನಲನ್ನು ಹೊಸಬ್ರು ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.